ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪುನೀತ್ನಂತೆ ನನಗೂ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅದು ನಮ್ಮ ಹೆರಿಡಿಟಿ ಸಮಸ್ಯೆ. ವಿನೋದ್ ರಾಜ್. ನಟ ವಿನೋದ್ ರಾಜ್ ಅವರು ಕಲಾ ಮಾಧ್ಯಮ ಸಂದರ್ಶನದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಆದಂತೆ ನನಗೂ ಕೂಡ 47ನೇ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅದು ಹೆರಿಡಿಟಿ ಸಮಸ್ಯೆ. ಇದರ ಮೂಲನೇ ಸರಿ ಇಲ್ಲ ಅಂತ ತಿಳಿಸಿದ್ದಾರೆ. ಕನ್ನಡದ ನಟ ಹಾಗೂ ನಟಿ ಲೀಲಾವತಿ ಮಗ ವಿನೋದ್ ರಾಜ್ ರವರು ಕಲಾ ಮಾಧ್ಯಮ ಸಂದರ್ಶನದಲ್ಲಿ ತಮ್ಮ ವೈಯಕ್ತಿಕ ಜೀವನದ 10 ಹಲವು ಸೀಕ್ರೆಟ್ಗಳನ್ನ ಬಹಿರಂಗ ಮಾಡಿರುವುದು ಗೊತ್ತೇ ಇದೆ. ಅವರು ಕಲಾ ಮಾಧ್ಯಮದ ನಿರೂಪಕ ಪರಮ್ ಅವರ ಜೊತೆ ಮಾತನಾಡುತ್ತಾ ತಮಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿತ್ತು ಎಂಬ ಸಂಗತಿಯನ್ನ ಬಹಿರಂಗಪಡಿಸಿದ್ದಾರೆ. ಅಮ್ಮ ಲೀಲಾವತಿಯವರನ್ನ ಮಾತಿಗೂ ನೆನಪಿಸಿಕೊಳ್ಳುವ ವಿನೋದ್ ರಾಜ್ ಅವರು ಅಮ್ಮ ಮಾಡಿಟ್ಟು ಹೋಗಿದ್ದನ್ನ ನಾನು ಮ್ಯಾನೇಜ್ ಮಾಡುತ್ತಿದ್ದೇನೆ ಅಷ್ಟೇ ಅಂತ ತಿಳಿಸಿದ್ದಾರೆ. ಹಾಗಾದ್ರೆ ನಟ ವಿನೋದ್ ರಾಜ್ ರವರು ಕಲಾ ಮಾಧ್ಯಮ ಸಂದರ್ಶನದಲ್ಲಿ ಅದೇನ್ ಹೇಳಿದ್ದಾರೆ ಎನ್ನುವ ಕುತೂಹಲಕ್ಕೆ ಉತ್ತರ ಇಲ್ಲಿದೆ ನೋಡಿ. ವಿನೋದ್ ರಾಜ್ ರವರು ಪುನೀತ್ ರಾಜ್ಕುಮಾರ್ ಅವರಿಗೆ ಆದಂತೆ ನನಗೂ ಕೂಡ 47ನೇ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅದು ಹೆರಿಡಿಟಿ ಸಮಸ್ಯೆ. ಇದರ ಮೂಲನೇ ಸರಿ ಇಲ್ಲ. ಅದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟಾ ಏನಪ್ಪ ಭಗವಂತ ಅಂತ ಅಂದಿದ್ದಾರೆ. ಜೊತೆಗೆ ಈಗಲೂ ನಾನು ಹಾರ್ಟ್ಗೆ ಸಂಬಂಧಿಸಿದ ಮಾತ್ರೆ ತೆಗೆದುಕೊಳ್ಳುತ್ತಲೇ ಇದ್ದೇನೆ. ದಿನಕ್ಕೆ 11 ರಿಂದ 12 ಮಾತ್ರೆಗಳನ್ನ ತಗೊಳ್ತಾ ಇದ್ದೀನಿ. ನಾವೆಲ್ಲ ಒಂಥರ ಆಲ್ ಇಂಡಿಯಾ ಹಾರ್ಟ್ ಅಟ್ಯಾಕ್ ಕಂಪನಿ ಅಧ್ಯಕ್ಷರಾಗಿ ಬಿಟ್ಟಿದ್ದೀವಿ ಅಂದಿದ್ದಾರೆ. ಜೊತೆಗೆ ಹೈ ಪ್ರೋಟೀನ್ ಜೀನ್ಸ್ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಊಟ ಮಾಡ್ಲೇಬೇಕು ಅನ್ನೋ ಎಂಜೈಮ್ಸ್ಮೆಂಟ್ ನ ಕ್ರಿಯೇಟ್ ಮಾಡುತ್ತೆ. ಅದು ಅವರ ತಪ್ಪಲ್ಲ. ನಮಗೆ ಅರಿವಿಲ್ಲದೆ ನಾವು ಅದನ್ನ ತಿನ್ನಬೇಕು ಅನ್ನೋ ತರ ಆಗ್ತಿದೆ. ಅವಾಗ ನಾವು ಸೆನ್ಸ್ ಇಟ್ಕೊಂಡು ಫುಡ್ ಬ್ಯಾಲೆನ್ಸ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಅಂದಿದ್ದಾರೆ. ಅಂದಹಾಗೆ ಬಹುತೇಕರಿಗೆ ಗೊತ್ತಿರುವಂತೆ ವಿನೋದ್ ರಾಜ್ ಹಾಗೂ ಲೀಲಾವತಿ ಮನೆ ಬೆಂಗಳೂರಿನ ನೆಲಮಂಗಲದ ಸಮೀಪ ಸೋಲದೇವನಹಳ್ಳಿಯಲ್ಲಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.